ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಮಿತ್ರರೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತು ಮತ್ತೊಂದು ರಂಗೋಲಿ ಡಿಸೈನ್ ಜೊತೆ ಬಂದಿದ್ದೀನಿ. ಅದು 15x8 ಹಬ್ಬದ ದಿನಗಳಲ್ಲಿ ಎಲ್ಲದರಲ್ಲೂ ಏನಾದರೂ ಸ್ಪೆಷಲ್ ಒಕೇಶನ್ಗೆ ಕಲರ್ ಹಾಕಿ ಬಿಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದರಲ್ಲಿ ಹೂವುಗಳು ಬಂದಿರೋದ್ರಿಂದ ಅದು ಯಾವುದು ಅಂತಂದರೆ ಲೋಟಸ್, ಕಮಲದ ಹೂವು ಎಲ್ಲ ಬಂದಿರೋದ್ರಿಂದ ಹಬ್ಬದ ದಿನಕ್ಕೆ ಸೂಕ್ತವಾಗಿರುತ್ತೆ. ಹಾಗಾದರೆ ಇವತ್ತಿನ ರಂಗೋಲಿ ಡಿಸೈನ್ ಶುರು ಮಾಡೋಣವಾ? ನೀವೆಲ್ಲ ರೆಡಿನಾ? ಬನ್ನಿ ಹಾಗಾದರೆ ಹಾಕೋಣ ಈಗ ರಂಗೋಲಿ.
ಇಲ್ಲಿಗೆ ಇವತ್ತಿನ ರಂಗೋಲಿ ಡಿಸೈನು ಮುಗೀತು. ಹೇಗೆ ಕಾಣಿಸ್ತಾ ಇದೆ, ನಿಮಗೆಲ್ಲ ಇಷ್ಟ ಆಯಿತಾ? ನಾನು ಕಲರ್ಗಳನ್ನ ಹಾಕ್ತಾಯಿಲ್ಲ ಇತ್ತೀಚೆಗೆ, ಏನಕ್ಕೆ ಅಂದರೆ ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನ್ನಿಸ್ತಿದೆ. ಅದಕ್ಕೆ ನಿಮಗೆ ಕಲರ್ ಹಾಕ್ಕೋಬೇಕು ಅಂತಂದರೆ ಕಲರ್ನ ಯೂಸ್ ಮಾಡ್ಕೊಳ್ಳಿ. ಇದು ಹಬ್ಬಗಳ ದಿನ ಕಲರ್ ಜೊತೆ ಹಾಕೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ, ತುಂಬಾ ಈಸಿ. ಆಮೇಲೆ ಹೊಸದಾಗಿ ಕಲಿತಾ ಇರೋರಿಗೆ ತೀರಾ ಕನ್ಫ್ಯೂಸ್ ಆಗೋಲ್ಲ. ಸ್ಟ್ರೈಟ್ ಲೈನ್ಗಳು ಜಾಸ್ತಿ ಇರೋದ್ರಿಂದ ತುಂಬ ಈಸಿಯಾಗಿ ಹಾಕ್ಕೋಬೋದು. ಒಂದು ಸಲ ಹಾಕಿ ನೋಡಿ, ಆಮೇಲೆ ಹಾಕಾದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಇಷ್ಟ ಆಯಿತಾ ಏನು ನೀವು ಹಾಕಿದ್ದು ಅಂತ. ಇಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು, ಸಿ ಯು ಆಲ್.